ಕನ್ನಡ ಸಿನಿಮಾ ರಂಗದಲ್ಲಿ ಸ್ಯಾಂಡಲ್ವುಡ್ ಏಂಜಲ್ ಆಗಿ ಶಿವಾನಿಯಾಗಿ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ಬೃಂದ ಆಚಾರ್ಯ ಅವರು ಇದ್ಯಾಗೋ ಭಾಗ್ಯಲಕ್ಷ್ಮಿ ಆಗೋದಕ್ಕೆ ಕೊಟ್ಟಿದ್ದಾರೆ. ಅರೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಭಾಗ್ಯಗಳ ಬಗ್ಗೆ ಮಾತಾಡ್ತಿಲ್ಲ ನಾವು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದಲ್ಲಿ ಅವರ ಪಾತ್ರದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಅವರ ಪಾತ್ರ ಏನು, ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಪಕ್ಕಾ ಟ್ರೆಡಿಷನಲ್ ಲುಕ್ಕು, ಪಕ್ಕಾ ಕನ್ನಡದ ಹುಡುಗಿಯಾಗಿ ಬಂದಿದ್ದೀರಾ. ಸೊ ಭಾಗ್ಯಲಕ್ಷ್ಮಿ ಅಂದ ತಕ್ಷಣ ನಿಮ್ಮನ್ನ ನೋಡ್ಬಿಟ್ರೆ ಭಾಗ್ಯ ಬಂದ್ಬಿಡ್ತಾ ಇದೆ. ಏನ್ ಹೇಳ್ತೀರಾ? ಇವತ್ತು ಶಿವನನ್ನ ನೆನ್ಸ್ಕೊಂಡು ನಾವೊಂದು ಆರಂಭ ಮಾಡಿದೀವಿ. ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ಹರ ಓಂ ಅನ್ನುವಂತ, ಏನಕ್ಕೆ ಫಂಬಲ್ ಮಾಡ್ತಿದ್ದೀನಿ ಗೊತ್ತಿಲ್ಲ, ನರ್ವಸ್ ಆಗಿದೆ ನಂಗೆ. ಹರ ಓಂ ಅಂತ ಒಂದು ಲಿರಿಕಲ್ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ವಿ. ಸೊ ಐ ಥಾಟ್ ಅದಕ್ಕೆ ಟ್ರೆಡಿಷನಲ್ ಅಲ್ಲಿ ಬರೋಣ ಅಂತ. ಔಟ್ಲುಕ್ ಅಂತೂ ಸೂಪರ್ ಆಗಿದೆ. ಏನ್ ಬಂದಿರೋಂತ ಹುಡುಗರ ಕಣ್ಣಂತೂ ನಿಮ್ಮೆಲ್ಲನೇ ಇದೆ. ಹುಡುಗಿರ ಕಣ್ಣಂತೂ ನಾನ್ ಯಾವಾಗ ರೆಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ತಿದ್ದಾರೆ. ಸೊ ಈ ಔಟ್ಲುಕ್ಗೋಸ್ಕರ ಎಷ್ಟು ದಿನ ಟೈಮ್ ತಗೊಳ್ರಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ? ಫಸ್ಟ್ ಆಫ್ ಆಲ್ ಎಲ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂಡ್ ನೀವೆಲ್ಲ ಬಂದಿದ್ದಕ್ಕೆ ತುಂಬಾನೇ ಖುಷಿ ಇದೆ ನಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ, ಜಾಸ್ತಿ ಟೈಮ್ ತಗೊಂಡಿಲ್ಲ. ಲೈಕ್ ಐ ಗೆಸ್ 2 days ಇಂದ ಲೈಕ್ ಡಿಸೈನರ್ ಹತ್ರ ಮಾತಾಡಿ ಎಂದೆ ಅವರು ಕಳಿಸ್ಕೊಟ್ಟು ಟೀಮ್ ಜೊತೆಗೆ ಡಿಸ್ಕಷನ್ ಮಾಡಿ ಹೀಗೆ ಮಾಡೋಣ, ಹೂ ಹಾಕೊಳ್ಳೋಣ ಅಷ್ಟೇ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ದರೋಡೆ ಮಾಡಕ್ ಹೋಗ್ತಿದ್ದೀರಾ ಅಥವಾ ದರೋಡೆ ಮಾಡಕ್ ಬಂದಿರೋಂಥವ್ರಿಗೆ ಭಾಗ್ಯಲಕ್ಷ್ಮಿಯನ್ನ ಕೊಟ್ಟು ಕಳಿಸ್ತಿದ್ದೀರಾ ಅಂತ ಗೊತ್ತಿಲ್ಲ. ಆ ಸ್ಪೆಕ್ಸ್ ಹಾಕೊಂಡು ಒಂದು ಪೋಸ್ಟರ್ ಅಲ್ಲಿ ನೀವು ನಿಂತ್ಕೊಂಡಿರುವಂತ ಒಂದು ನಿಮ್ಮ ಪಿಕ್ಚರ್ನ ನೋಡಿದ್ವಿ. ಏನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದೆ ನಿಮ್ಮ ಒಂದು ಕ್ಯಾರೆಕ್ಟರ್. ಏನದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇದು ತುಂಬಾನೇ ಬೇಗ ಆಗ್ಬಿಡುತ್ತೆ ನಾನು ಹೇಳಿದ್ರೆ. ಬಿಟ್ಕೊಡಕ್ಕೆ ಏನು ಇಷ್ಟ ಇಲ್ಲ ನಂಗೆ. ಸದ್ಯಕ್ಕೆ ಐ ಮೀನ್ ಹರ ಓಂ ಅಂತ ಒಂದು ಲಿರಿಕಲ್ ವಿಡಿಯೋ ಏನಿದೆ, ತುಂಬಾನೇ ಚೆನ್ನಾಗಿ ಬರೆದು ತುಂಬಾನೇ ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಸಿನಿಮಾಕ್ಕೆ ತುಂಬಾನೇ ರಿಲೇಟಬಲ್ ಆದಂಥ ಸಾಂಗು. ಪ್ರತಿಯೊಂದು ಅದರಲ್ಲಿ ಬರುವಂಥ ಫ್ರೇಸ್ಗಳು ಕೂಡ, ಈಗ ಆಸೆ ಬಗ್ಗೆ ಹೇಳಿದ್ದಾಗಿರ್ಬೋದು, ದ್ವೇಷದ ಬಗ್ಗೆ ಹೇಳಿದ್ದಾಗಿರ್ಬೋದು, ದುಡ್ಡಿನ ಬಗ್ಗೆ ಹೇಳಿದ್ದಾಗಿರ್ಬೋದು, ಧರ್ಮದ ಬಗ್ಗೆ ಹೇಳಿದ್ದಾಗಿರ್ಬೋದು, ಎಲ್ಲಾನು ಸೇರಿ ನಮ್ಮ ಸಿನಿಮಾ ಆಗತ್ತೆ. ಆ್ಯಂಡ್ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಹೇಗೆ ಪ್ಲೇಸ್ ಆಗತ್ತೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ, ಮತ್ತೆ ಸಿಗ್ತಾ ಇರೋಣ. ಅಂತೂ ಬಿಟ್ಕೊಡಲ್ಲ ಅಂದ್ರೆ ಈಗಲೇ ಬಿಟ್ಕೊಟ್ಬಿಟ್ರೆ ನಿಮಗ್ ನಂತರ ಮಜಾ ಇರಲ್ಲ ಅಂತ. ಅಂದ್ರೆ ಸ್ವಲ್ಪ ಟೈಮ್ ಆಗ್ಲಿ. ಈಗ ಸದ್ಯಕ್ಕೆ ಇದನ್ನ ಎಲ್ಲರೂ ಡೈಜೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ಬರ್ತೀವಿ, ಮತ್ತೆ ಸಿಗ್ತೀವಿ, ಮತ್ತೆ ಸಾಂಗ್ಸ್ಗಳಿದೆ, ಇನ್ನು ಟೀಸರ್ ಇದೆ, ಟ್ರೇಲರ್ ಇದೆ, ತುಂಬಾ ಕಾಂಟೆಂಟ್ ಇದೆ ಕೊಡಕ್ಕೆ. ಆಗ ಡೆಫಿನೆಟ್ಲಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ಕನ್ನಡ ಪ್ಲಸ್ ತೆಲುಗು 2 ಲ್ಯಾಂಗ್ವೇಜ್ ಅಲ್ಲಿ ಶಿವನ ಸಾಂಗ್ ರಿಲೀಸ್ ಆಗಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಈಗ ಈ ಸಿನಿಮಾದ ಮೂಲಕ ತೆಲುಗು ಸಿನಿ ಪ್ರೇಕ್ಷಕರಿಗೂ ಹತ್ರ ಆಗ್ತಿದ್ದೀರಾ? ತುಂಬಾನೇ ಖುಷಿ ಆಗ್ತಾ ಇದೆ. ಐ ಗೆಸ್ ಆಲ್ ಥ್ಯಾಂಕ್ಸ್ ಟು ಪ್ರಕಾಶ್ ಸರ್. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾಕ್ಕೆ ಏನೇನ್ ಬೇಕಲ್ಲ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ಅವರು. ತೆಲುಗು ಅಲ್ಲಿ ಮಂಗ್ಲಿ ಅಂತ ತುಂಬಾ ಒಂದು ದೊಡ್ಡ ಸಿಂಗರ್ ಅವರು, ಅವ್ರ ಹತ್ರ ಹಾಡ್ಸಿದ್ದಾರೆ. ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಈವನ್ ಕನ್ನಡದಲ್ಲಿ ಶಿಲ್ಪಾ ಅವರು ತುಂಬಾನೇ ಅಮೇಝಿಂಗ್ ಆಗಿ ಹಾಡಿದ್ದಾರೆ. ಅಷ್ಟೊಂದು ಯುನೋ ಫೋಕ್ ಸಾಂಗ್ ಹಾಡೋದಕ್ಕೆ ಅದೇನೋ ಒಂದು ಆ ವಾಯ್ಸು, ಆ ತಾಕತ್ತಿದೆ ಅಲ್ಲ, ಅದು ಇಬ್ರು ವಾಯ್ಸ್ ಅಲ್ಲೂ ಇದೆ. ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ತೆಲುಗು ಅಲ್ಲೂ ಬರ್ತಾ ಇರೋದು ಇನ್ನೂ ಖುಷಿ ಇದೆ ನನ್ಗೆ. ತೆಲುಗು ಜನಕ್ಕೆ ಹತ್ರ ಆಗೋಕ್ ಹೊರಟಿದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತಿದ್ದೀರಾ? ಸಿ ಆಸ್ ಎನ್ ಆಕ್ಟರ್ ನಂಗೆ ಜನರಿಗೆ ಹತ್ರ ಆಗಬೇಕು. ತೆಲುಗು ಜನರಿಗೆ, ಕನ್ನಡದ ಜನರಿಗೆ, ತಮಿಳು ಎಲ್ಲ ಯಾವುದು ಭಾಷೆ ಒಂದೇ ಭಾಷೆಗೆ ಸೀಮಿತ ಆಗಿರೋದಕ್ಕಿಂತ ಜನರಿಗೆ ಹತ್ರ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಖುಷಿ ಇದೆ. ಈಗಾಗಲೇ ದಿಯಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು ನಮ್ಮ ದೀಕ್ಷಿತ್ ಶೆಟ್ಟಿ ಅವರು. ದಸರಾ ಮೂಲಕ ಪ್ಯಾನ್ ಇಂಡಿಯಾ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು, ಆ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಈಸ್ ಅಮೇಝಿಂಗ್ಲಿ ಟ್ಯಾಲೆಂಟೆಡ್. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ರೀಸೆಂಟ್ ಆಗಿ ಬ್ಲಿಂಕ್ ಅಂತ ಒಂದು ಕನ್ನಡ ಸಿನಿಮಾ ಬಂತು, ತುಂಬಾನೇ ಚೆನ್ನಾಗಿತ್ತು. ಹೋಲ್ ಟೀಮ್ ಹ್ಯಾಸ್ ಡನ್ ಸಚ್ ಅ ಗ್ರೇಟ್ ಜಾಬ್. ಆ್ಯಂಡ್ ದೀಕ್ಷಿತ್ ತುಂಬಾನೇ ಹಾರ್ಡ್ ವರ್ಕಿಂಗು. ನಮ್ಮ ಶೂಟಿಂಗ್ ಟೈಮಲ್ಲೂ ನಂಗೆ ನೆನಪಿದೆ, ಅವ್ರದ್ದು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನಡೀತಾ ಇತ್ತು. ಆ್ಯಂಡ್ ಅವ್ರನ್ನ ಯಾವತ್ತು ಕೇಳಿದ್ರು ನಿದ್ರೆನೇ ಮಾಡ್ತಿರ್ಲಿಲ್ಲ ಅವರು. ನಿದ್ರೆಗೆಟ್ಟು ಎಲ್ಲ ಪ್ರಾಜೆಕ್ಟ್ಸನ್ನು ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅವ್ರನ್ನ ನೋಡಿ ಐ ಗೆಸ್ ತುಂಬಾನೇ ಇನ್ಸ್ಪಿರೇಷನ್ ಸಿಗುತ್ತೆ. ಮರ್ತೇ ಹೋಗ್ಬಿಟ್ಟೆ.
ಓಕೆ, ಟೈಮ್ ಇದೆ ನಮ್ಮ ಹತ್ರ, ಆರಾಮಾಗಿ ಮಾತಾಡೋಣ. ನಮ್ಮ ಆಫೀಸಲ್ಲೆಲ್ಲ ಕೇಳ್ತಾ ಇದ್ರು, ಆಕ್ಚುಲಿ ನೀವು ನಮ್ಮ ಆಫೀಸಿಗೆ ಬಂದು ಸಂಕ್ರಾಂತಿ ಹಬ್ಬದ ಇಂಟರ್ವ್ಯೂ ಮಾಡಿದ್ಮೇಲೆ ನಮ್ಮ ಆಫೀಸ್ ಕಲೀಗ್ ಒಬ್ರು ನಿಮ್ ಜೊತೆ ಫೋಟೋ ತಗೊಂಡು ಹಾಕೊಂಡಿದ್ರು. ಅವರ ಕ್ಯಾಪ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಚಂದವೇ ನಾಚುವಂತ ಸುಂದರಿ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಹಾಕೊಂಡಿದ್ರು. ಸೊ ನಮ್ಮ ಕಲೀಗ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ಚಂದ್ರು ಅಂತ. ಓ ಹೌದಾ, ಥ್ಯಾಂಕ್ ಯು ಸೋ ಮಚ್ ಚಂದ್ರು. ನಿಮ್ಮನ್ನೆಲ್ಲ ಆಕ್ಚುಲಿ ನಂಗೆ ಆ ದಿನ ಮೀಟ್ ಮಾಡಿ ತುಂಬಾನೇ ಖುಷಿ ಆಗಿತ್ತು. ಅಂಡ್ ತುಂಬಾ ದಿನದ ನಂತರ ಇನ್ಫ್ಯಾಕ್ಟ್ ನಾನು ಆ ಥರ ಒಂದು ಇಂಟರ್ವ್ಯೂಗೆ ಅಂತ ಹೊರಗಡೆ ಬಂದಿದ್ದೆ. ಎಲ್ಲ ಶೂಟಿಂಗೇನೆ ನಡೀತಾ ಇತ್ತು ನಂದು, ಅಂಡ್ ಯಾರನ್ನೂ ಮೀಟ್ ಮಾಡಿರ್ಲಿಲ್ಲ. ಅಂಡ್ ಅದು ಒಂದು ನನ್ಗೂ ಚೇಂಜ್ ಆಗಿತ್ತು. ಅಂಡ್ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಂಗೆ ತುಂಬಾನೇ ಖುಷಿ ಆಗಿತ್ತು. ಅಂಡ್ ಚಂದ್ರು, ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್. ಸೊ ನಿಮ್ ಕಣ್ಣುಗಳು ತುಂಬಾ ಸುಂದರವಾಗಿದೆ. ದೋಸೆ ರೌಂಡಾಗಿ ಹಾಕ್ತಿದ್ದೀರಾ? ಓ ಎಸ್, ದೋಸೆ ರೌಂಡಾಗಿ ಹಾಕ್ತಾ ಇದ್ದೀನಿ, ಚಪಾತಿ ರೌಂಡಾಗಿ ಮಾಡ್ತಾ ಇದ್ದೀನಿ. ಯಾ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಶೀಘ್ರದಲ್ಲೇ ಸಿಗುವ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಬೃಂದಾ ಆಚಾರ್ಯ ಅವರು ಏನ್ ಹೇಳ್ತೀರಾ ಅಂತ. ನಮ್ಮ ಸಾಂಗ್ ರಿಲೀಸ್ ಆಗಿದೆ ಹರ ಓಂನ ಲಿರಿಕಲ್ ವಿಡಿಯೋ. ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ಬರೀರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಯಾವತ್ತೂ ನಮ್ಮ ಜೊತೆಗೆ ಹೀಗೆ ಇರಲಿ. ಥ್ಯಾಂಕ್ ಯು. ನಿಮ್ದು ಕೂಡ ಸಾಲು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಏನ್ ಕೇಳ್ಕೊಳ್ತೀರಾ? ಅದೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗೆ ಯಾವತ್ತೂ ಇರಲಿ. ನನಗೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಆ್ಯಂಡ್ ನಿಮ್ಮನ್ನೆಲ್ಲ ರೀಚ್ ಆಗಬೇಕು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅನ್ನೋದು ಒಂದೇ ಆಸೆ. ಸಿನಿಮಾಗಳು ರೆಡಿ ಇದೆ. ಈಗ ಸದ್ಯಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಾಂಗನ್ನು ರಿಲೀಸ್ ಮಾಡಿದ್ದೀವಿ. ಮತ್ತೆ ಸಿಗ್ತಾ ಇರ್ತೀನಿ. ಮತ್ತೆ ಬೇರೆ ಮೂವೀಸಿನ ಕಾಂಟೆಂಟ್ ಜೊತೆಗೆ ಸಿಗ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಜೊತೆಗೆ ಭಾಗ್ಯ ಲಕ್ಷ್ಮಿ ಎರಡು ನಿಮ್ಮ ಮನೆಗೆ ದೂಕೊಂಬರ್ಲಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ನಟಿ ಬೃಂದಾ ಆಚಾರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.